ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮೊಟ್ಟಿಗೆ ಪರೋಟ ಮಾಡೋಣ ಅಂತ ಅಂದ್ಕೊಂಡೆ ನೈಟ್ ಡಿನ್ನರ್ಗೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾನು ಮಾಡ್ತಾ ಇರೋದು ಆಲೂ ಪರೋಟ ಮಾಡ್ತಾ ಇದ್ದೀನಿ. ತುಂಬ ವೆರೈಟಿಯಾಗಿ ಪರೋಟ ಮಾಡ್ತಾರೆ. ಪಾಲಕ್ ಪರೋಟ ಮಾಡ್ತಾರೆ, ಹಾಗೆ ಮೆಂತ್ಯ ಪರೋಟ ಮಾಡ್ತಾರೆ. ನಾನು ಆಲೂ ಪರೋಟ ಮಾಡ್ತಾಯಿದ್ದೀನಿ. ಆ ಪರೋಟ ಮಾಡೋದ್ರಲ್ಲೂ ಡಿಫ್ರೆಂಟ್ ಸ್ಟೈಲ್ಸ್ ಇದೆ. ನಾನು ಒಂದು 2 ಥರ ಮಾಡ್ತೀನಿ. ಅದರಲ್ಲಿ ಇವತ್ತು ಒಂದು ಟೈಪ್ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಯಾವಾಗಲಾದರೂ ಇನ್ನೊಂದು ಥರ ಅದನ್ನು ಕೂಡ ತೋರಿಸ್ಕೊಡ್ತೀನಿ, ಪರೋಟ ಹೇಗೆ ಮಾಡ್ತಾರೆ ಅಂತ. ಸೊ ಆಲೂ ಪರೋಟಾಗೆ ನಾನು ಏನೇನೆಲ್ಲ ಯೂಸ್ ಮಾಡ್ತೀನಿ, ಹಾಗೆ ಯಾವ ರೀತಿ ನಾನು ಮಾಡುತ್ತೇನೆ ಅನ್ನೋದನ್ನು ಇವತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ನೈಟ್ ಊಟಕ್ಕೋಸ್ಕರ ಮಾಡ್ತಾ ಇರೋದು. ಹಾಗೆ ಇದರೊಟ್ಟಿಗೆ ನಾನು ವೆಜಿಟೇಬಲ್ಸ್ ಅಥವಾ ಯಾವುದಾದ್ರೂ ಕಾಳುದು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಕಾಂಬಿನೇಷನ್ ಅಂತ ಬಂದರೆ ಕಾಳು ಪಲ್ಯ ಚೆನ್ನಾಗಿರುತ್ತೆ. ನೋಡ್ತೀನಿ, ನನಗೆ ಇನ್ನೂ ಐಡಿಯಾ ಇಲ್ಲ ಪಲ್ಯ ಬಗ್ಗೆ ಏನು ಮಾಡೋದು ಅಂತ. ಸದ್ಯಕ್ಕೆ ಪರೋಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಪರೋಟ ಹಾಗೆ ಕೂಡ ತಿನ್ಬೋದು, ಸ್ವಲ್ಪ ತುಪ್ಪ ಎಳ್ಳು ಬರುತ್ತಲ್ಲ, ಆ ಎಣ್ಣೆ ಯೂಸ್ ಮಾಡಿಕೊಂಡು ತುಪ್ಪದಲ್ಲಾದರೂ ತಿನ್ಬೋದು. ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡಿರೋದು ಈ ವಿಡಿಯೋ. ಸೊ ನಾನು ನೈಟ್ಗೂ ಕೂಡ ಅದನ್ನೇ ಮಾಡ್ತೀನಿ, ಪಲ್ಯ ಮಾಡ್ಕೋತೀನಿ ನೈಟ್. ಓಕೆನಾ? ಸೊ ನೋಡೋಣ ಬನ್ನಿ ನಾನು ಹೇಗೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತೀನಿ, ಹಾಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀನಿ ಅಂತ ಇವತ್ತಿಗೆ ಶೇರ್ ಮಾಡ್ಕೋತೀನಿ. ಮೊದಲನೇದಾಗಿ ನಾನು ಒಂದು 3 ಆಲೂಗಡ್ಡೆನ ಚೆನ್ನಾಗಿ ತೊಳೆದು ನಾನು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆಟ್ ಕ್ಲೋಸ್ ಮಾಡಿ ಒಂದು 4 ವಿಷಲ್ನ ಕೂಗಿಸ್ಕೊತೀನಿ. ನಂತರ ನಾನು 3 ಈರುಳ್ಳಿನ ಚೆನ್ನಾಗಿ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಅಷ್ಟರೊಳಗೆ ಆಲೂಗಡ್ಡೆ ಎಲ್ಲ ಬೆಂದಿತ್ತು, ಸಿಪ್ಪೆ ಎಲ್ಲ ತೆಗೆದು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಪರೋಟ ಮಾಡೋದಕ್ಕೆ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಚಾಪ್ ಮಾಡಿರುವಂಥ ಆನಿಯನ್, ಹಾಗೆ ಸ್ಮ್ಯಾಶ್ ಮಾಡಿರುವಂಥ ಪೊಟ್ಯಾಟೊ ಹಾಕ್ಕೊಂಡು, ಹಾಗೆ 1 ಟೇಬಲ್ ಸ್ಪೂನ್ ಆದರೂ ಹಾಕೋಬೋದು, ಹಾಫ್ ಆದರೂ ಹಾಕ್ಬೋದು. ನಾನು 1/2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಒಂದು 1/2 ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್, ಒಂದು 1/4 ಟೇಬಲ್ ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ, ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು, ನಾನು ಸ್ಕಿಪ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪಿರಲಿಲ್ಲ, ಹಾಗಾಗಿ ಕರಿಬೇವನ್ನ ನಾನು ಯೂಸ್ ಮಾಡಿದ್ದೀನಿ. ನಾನು ನೀರನ್ನು ಬಳಸ್ಕೊಂಡು ಇವಾಗ ಎಲ್ಲ ಮಿಕ್ಸ್ನ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸಾಲ್ಟು ಕೂಡ ಇವಾಗಲೇ ನೋಡಿಕೊಂಡು ನಾವು ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನು ಹಾಕೋಬೋದು. ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಫೈನಲ್ ಆಗಿ ಸ್ವಲ್ಪ ಒಂದು 5-6 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಫೈನಲ್ ಟಚ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ. ನಾನು ಒಂದು 5 ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಮನೆಯಲ್ಲಿ ನೀವು ಅಡುಗೆ ಮಾಡೋದಕ್ಕೆ ಬಳಸುವಂಥ ಯಾವುದೇ ಆಯಿಲ್ನ ನೀವು ಯೂಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕವರ್ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ತಟ್ಟೋದಕ್ಕೆ. ಈ ರೀತಿ ಹೆಂಚು ಮೇಲೆ ಬೇಯಿಸಿದ್ರೆ ಪರೋಟ ರೆಡಿ ಆಗುತ್ತೆ. 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೆನೆಸಿಟ್ಟಿರೋ ಹೆಸ್ರು ಕಾಳಿಗೆ ಸ್ವಲ್ಪ ನೀರು ಉಪ್ಪು ಹಾಕಿ ಬೇಯೋಕ್ಕೆ ಇಟ್ಕೊಂಡಿದ್ದೀನಿ. ಟೊಮೆಟೊ ಪ್ಯೂರಿ ಮಾಡೋದಕ್ಕೆ 2 ಆ್ಯಪಲ್ ಟೊಮೆಟೊ, ಹಾಗೆ ಒಂದು 4-5 ಗೋಡಂಬಿ, ಒಂದು 4-5 ಪೀಸಷ್ಟು ಬೆಳ್ಳುಳ್ಳಿನ ಹಾಕಿ ಪ್ಯೂರಿ ಮಾಡ್ಕೊಂಡಿದ್ದೆ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲು, ಹಾಗೆ ಜೀರಿಗೆ, ಪಲಾವ್ ಎಲೆ, ಹಾಗೆ 1-2 ಲವಂಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹಾಗೆ ಹೆಚ್ಚಿಟ್ಕೊಂಡಿರುವಂಥ 1-2 ಮೀಡಿಯಮ್ ಸೈಜ್ ಆನಿಯನ್, ಹಾಗೆ ಖಾರದ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಯಿಲಲ್ಲಿ ಆನಿಯನ್ ಫ್ರೈ ಮಾಡುವಾಗಲೇ ಈ ಸ್ಪೈಸಸ್ ಆ್ಯಡ್ ಮಾಡ್ಕೋಬೇಕು. ನಂತರ ನಾನು ಪ್ಯೂರಿನ ಆ್ಯಡ್ ಮಾಡಿ ಚೆನ್ನಾಗಿ ಒಂದು 5 ಮಿನಿಟ್ಸು ಬೇಯಿಸ್ಕೊತೀನಿ. ನಂತರ ನಾನು ಬೇಯಿಸಿಟ್ಕೊಂಡಿರುವಂಥ ಹೆಸ್ರು ಕಾಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 5 to 10 ಮಿನಿಟ್ಸ್ ನಾನು ಹೆಸ್ರು ಕಾಳು ಚೆನ್ನಾಗಿ ಮಸಾಲೆ ಎಲ್ಲ ಹೊಂದೋವರೆಗೂ ಇದರಲ್ಲಿ ಕುದಿಸ್ಕೋಬೇಕಾಗುತ್ತೆ. ಮತ್ತು ನೆಟ್ ಕ್ಲೋಸ್ ಮಾಡಿ ನಾನು ಕುದಿಯೋದಕ್ಕೆ ಇಟ್ಕೋತಾ ಇದ್ದೀನಿ. ನಾನು ಹೆಸ್ರು ಕಾಳನ್ನು ಯಾಕೆ ಬಳಸ್ಕೊಂಡಿದ್ದೀನಿ ಅಂತಂದರೆ, ಗೋಧಿ ನಾರ್ಮಲ್ ಆಗಿ ಬಾಡಿ ಟೆಂಪ್ರೇಚರ್ ಜಾಸ್ತಿ ಮಾಡುತ್ತೆ. ಹಾಗಾಗಿ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ನಾವು ಪಲ್ಯನ ಹೆಸ್ರು ಕಾಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಈ ಪಲ್ಯಕ್ಕೆ ಕಾಳು ಹಾಗೆ ತರಕಾರಿ, ಯಾವುದೇ ರೀತಿ ಕಾಳು ತರಕಾರಿನ ನೀವು ಬಳಸ್ಕೋಬೋದು. ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಥ್ಯಾಂಕ್ ಯು.